ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 3 ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ, ಪ್ರಮುಖವಾಗಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದು. ಇರಾನ್ ಮೇಲೆ ದಾಳಿ ಮಾಡಿದ ನಂತರ ಅಮೆರಿಕ ಇವತ್ತು ತಾನಾಗಿಯೇ ಕದನ ವಿರಾಮವನ್ನು ಅನಿರ್ದಿಷ್ಟ ಅವಧಿಗೆ ಘೋಷಣೆ ಮಾಡಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅಮೆರಿಕಾದಲ್ಲಿ ಆಂತರಿಕವಾಗಿ ಆದಂತಹ ಕೆಲವೊಂದಿಷ್ಟು ಬದಲಾವಣೆಗಳು ಅನ್ನೋದು ಮೇಲ್ನೋಟಕ್ಕೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಮೆರಿಕ ಆರ್ಥಿಕವಾಗಿ ಕಳೆದ 40-45 ದಿನಗಳಲ್ಲಿ ಕುಗ್ಗು ಹೋಗ್ಬಿಟ್ಟಿದೆ ಅನ್ನುವಂಥದ್ದೊಂದು ಸುದ್ದಿ. ಹಾಗಾದರೆ ಅಮೆರಿಕ ಕಳೆದ 40 ದಿನಗಳಲ್ಲಿ ಎಷ್ಟು ಹಣವನ್ನು ಇರಾನ್ ಮೇಲಿನ ಯುದ್ಧಕ್ಕೆ ಖರ್ಚು ಮಾಡಿದೆ? ಪರ್ ಸೆಕೆಂಡ್ಗೆ ಅಮೆರಿಕ ಖರ್ಚು ಮಾಡ್ತಾ ಇದ್ದದ್ದೆಷ್ಟು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಎರಡನೆಯ ಸುದ್ದಿ, ಉತ್ತರ ಕೊರಿಯಾದಲ್ಲಿ ಒಂದು ಕುಟುಂಬ, 9 ಜನರ ಒಂದು ಕುಟುಂಬ ಉತ್ತರ ಕೊರಿಯಾವನ್ನು ದಾಟಿಕೊಂಡು ದಕ್ಷಿಣ ಕೊರಿಯಾಕ್ಕೆ ಬಂದಿದೆ. ಅಂಥದ್ರಲ್ಲಿ ಏನು ವಿಶೇಷ ಇದೆ? ಭಾರತದಿಂದ ಅಮೆರಿಕಕ್ಕೆ ಹೋಗಲ್ವಾ? ಭಾರತದಿಂದ ಚೀನಾಕ್ಕೆ ಹೋಗಲ್ವಾ? ಭಾರತದಿಂದ ಬಾಂಗ್ಲಾದೇಶಕ್ಕೆ ಹೋಗಲ್ವಾ? ಅಲ್ಲಿಂದ ಇಲ್ಲಿಗೆ ಬರಲ್ವಾ ಅನ್ನುವಂಥ ಪ್ರಶ್ನೆಗಳು ನಿಮ್ಮ ಹತ್ರ ಇದ್ದರೆ, ಉತ್ತರ ಕೊರಿಯಾದ ಒಬ್ಬ ವ್ಯಕ್ತಿ ಹೊರಗಡೆ ಬರಬೇಕು ಅಂತ ಹೇಳಿದರೆ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ, ಪ್ರಾಂತ್ಯಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ, ವಿದೇಶಗಳಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲ. ಹೆಂಗೆ ಬಂತು ಈ ಕುಟುಂಬ? ಎಲ್ಲಿಗೆ ಹೋದ್ರು ಅವರು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಕದನ ವಿರಾಮಕ್ಕೆ ಸಂಬಂಧಪಟ್ಟದ್ದು. ವಿದೇಶಾಂಗ ಸಚಿವ ಅರಾಕ್ಜಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಷ್ಯಾಕ್ಕೂ ಭೇಟಿ ಕೊಡ್ತಾರಂತೆ, ಒಮಾನ್ಗೂ ಭೇಟಿ ಕೊಡ್ತಾರಂತೆ. ಇದರ ಉದ್ದೇಶ ಏನು? ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಅಮೆರಿಕಾಗೆ ಭಾರಿ ಆರ್ಥಿಕ ಹಿನ್ನಡೆ. ಒಂದು, ಇರಾನ್ ತನ್ನ ಪಾಡಿಗೆ ತಾನಿತ್ತು, ಯಾವುದೇ ಯುದ್ಧಕ್ಕೆ ಹೋಗಿರಲಿಲ್ಲ. ಈ ದೇಶದಲ್ಲಿ ಆಂತರಿಕವಾಗಿ ಕೆಲವೊಂದಿಷ್ಟು ದಂಗೆಗಳು ಶುರುವಾಗಿತ್ತು, ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿತ್ತು. ಅಯತಲ್ಲಾ ಅಲಿ ಖಮೇನಿ ವಿರುದ್ಧ ಅವರ ಪಾಡಿಗೆ ಅವರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದರು. ಎಲ್ಲವೂ ಕೂಡ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗ್ತಾ ಇತ್ತು. ಇಂಥದ್ದೇ ಸಮಯವನ್ನು ಬಳಸಿಕೊಂಡಂತಹ ಅಮೆರಿಕ ಯಾವುದೇ ಕಾರಣಕ್ಕೂ ಇವರು ಪರಮಾಣನ್ನು ತಯಾರು ಮಾಡಬಾರ್ದು ಅಂತ ನಿಂತುಬಿಟ್ರು. ಆ ಪರಮಾಣು ವಿಚಾರಕ್ಕೆ ಶುರುವಾದಂತಹ ಫೆಬ್ರವರಿ 26ರ ಸಭೆಯ ನಂತರ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತಲ್ಲ. ಈ ಯುದ್ಧ ಶುರುವಾದ ನಂತರ ಮುಂದಿನ 40 ದಿನಗಳಲ್ಲಿ ಅಮೆರಿಕ ಆರ್ಥಿಕವಾಗಿ ಯಾಷ್ಟೆಲ್ಲ ಸಾಧ್ಯತೆಗಳಿತ್ತೋ ಆ ಸಾಧ್ಯತೆಗಳನ್ನು ಇರಾನ್ ಮೇಲೆ ಹಾಕಿದರು. ಡೊನಾಲ್ಡ್ ಟ್ರಂಪ್ ಹೇಳಿದರು, ಹಾರ್ಮುಜನ್ನು ಬಂದ್ ಮಾಡು, ಅಂದರೆ ಹಾರ್ಮುಜನ್ನು ನಮ್ಮ ಹತೋಟಿಗೆ ತೆಗೆದುಕೊಳ್ಳುವ ಮುಖಾಂತರ ಇರಾನ್ನ ಆರ್ಥಿಕತೆಗೆ ಪೆಟ್ಟು ಕೊಡ್ತೀವಿ ಅಂತ ಹೇಳಿದರು. ಇರಾನ್ನ ಮೂಲ ಸೌಕರ್ಯಗಳಿಗೆ ಏಟು ಕೊಡೋ ಮುಖಾಂತರ, ಇರಾನ್ನ ಎಲ್ಲ ಸೇತುವೆಗಳನ್ನು ಹೊಡೆದುರುಳಿಸುವ ಮುಖಾಂತರ, ಇರಾನ್ನ ಸರ್ವೋಚ್ಚ ನಾಯಕರನ್ನು ಹೊಡೆದುರುಳಿಸುವ ಮುಖಾಂತರ ಇರಾನ್ನ ಆರ್ಥಿಕತೆಗೆ ನಾವು ಪೆಟ್ಟು ಕೊಡ್ತೀವಿ ಅಂದರು. ವಿಪರ್ಯಾಸ ಅಂದರೆ ಇರಾನ್ನ ಆರ್ಥಿಕತೆ ಏನೂ ಆಗಲಿಲ್ಲ, ಕೆಲವೊಂದಿಷ್ಟು ಹಾನಿಯಾಗಿದೆ. ಆದರೆ ಅದರ ಡಬಲ್ ಹಾನಿಯಾಗಿದ್ದು ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕದ್ದು ಅನ್ನೋದು ಭಾರಿ ಗಮನಿಸಬೇಕಾದಂತಹ ಸಂಗತಿ. ಹಾಗಾದರೆ ಹೆಂಗಾಯ್ತಿದು? ಇರಾನನ್ನು ಕೆಣಕಿ ಕೈ ಸುಟ್ಟುಕೊಂಡ ಅಮೆರಿಕ ಅಂತ. ಹೆಂಗೆ ಕೈ ಸುಟ್ಕೊಳ್ತು? ಹೆಂಗೆ ಸಾಧ್ಯ ಆಯಿತು? ಯುದ್ಧಕ್ಕೆ ಪ್ರತಿದಿನ $1.2 ಬಿಲಿಯನ್ ಹಣವನ್ನು ವ್ಯಯ ಮಾಡಿದ್ದಾರೆ. ಒಂದು ದಿನಕ್ಕೆ $1.2 ಬಿಲಿಯನ್ ಅಂತ ಹೇಳಿದರೆ ಸುಮಾರು 16,000 ಕೋಟಿ ರೂಪಾಯಿ. 16,000 ಕೋಟಿ ರೂಪಾಯಿ ಒಂದು ದಿನಕ್ಕೆ ವಿಶ್ವದ ದೊಡ್ಡಣ್ಣ ಅಂತಹ ಕರೆಸಿಕೊಳ್ಳುವಂಥ ಅಮೆರಿಕ ಖರ್ಚು ಮಾಡಿದಂಥ ಹಣ ಇದು. ಯಾರ ವಿರುದ್ಧ? ಇರಾನ್ನ ವಿರುದ್ಧ. ಅಮೆರಿಕ ಎಂಥದ್ದೇ ಪ್ರಭಾವವನ್ನು ಬಳಸಿಕೊಂಡು ಬಂದಾಗಲೂ ಕೂಡ ಇದೇ ಇರಾನ್ ಅತ್ಯಂತ ಕಡಿಮೆ ಹಣವನ್ನು ವ್ಯಯ ಮಾಡಿ ಯುದ್ಧ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಹಾಗಾದರೆ ಏನಾಯ್ತು ಇದು ಘಟನೆ? ಹೆಂಗೆ ಖರ್ಚುಗಳಾಯಿತು? ಡೀಟೇಲ್ಸಿಗೆ ಹೋಗೋದಾದರೆ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಅವತ್ತಿನಿಂದ ಇಲ್ಲಿಯ ತನಕ ಜಗತ್ತಿಗೆ 94 ಲಕ್ಷ ಕೋಟಿ ರೂಪಾಯಿ ಹಾನಿಯಾಗಿದೆ. 94 ಲಕ್ಷ ಕೋಟಿ ರೂಪಾಯಿ. ಇದರ ಜೊತೆಗೆ ಮೊದಲ 2 ದಿನಗಳಲ್ಲಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. 28 ಮತ್ತು ಮಾರ್ಚ್ 1ನೇ ತಾರೀಕಿಗೆ ಅಮೆರಿಕ 46,500 ಕೋಟಿ ರೂಪಾಯಿಗಳನ್ನು ತನ್ನ ಶಸ್ತ್ರಾಸ್ತ್ರಕ್ಕಾಗಿ ಬಳಕೆ ಮಾಡಿದೆ. ಜಸ್ಟ್ ಇಮ್ಯಾಜಿನ್, 46,500 ಕೋಟಿ ರೂಪಾಯಿನ. ನಾವು ಇದೇ DNAಯಲ್ಲಿ ಮ್ಯಾಡ್ಮ್ಯಾನ್ ಥಿಯರಿ, ಡೊನಾಲ್ಡ್ ಟ್ರಂಪ್ ಹುಚ್ಚರಾಗ್ಬಿಟ್ಟಿದ್ದಾರೆ, ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಅಂತೆಲ್ಲ ಮಾತನಾಡಿದಲ್ವಾ, ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಎನ್ನುವಂತೆ ಇವರು ಖರ್ಚು ಮಾಡಿದಂಥ ಹಣ.
ನಾನು ಅವಾಗ ಹೇಳಿದೆ ಪರ್ ಸೆಕೆಂಡಿಗೆ ಅಮೆರಿಕ ಎಷ್ಟು ಖರ್ಚು ಮಾಡಿದೆ. ಆ ಡೇಟಾವನ್ನು ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎನ್ನುವಂತಹ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ಪ್ರತಿ ಸೆಕೆಂಡಿಗೆ $10,300 ಅಂದರೆ 9.8 ಲಕ್ಷ ರೂಪಾಯಿ, ಹೆಚ್ಚು ಕಡಿಮೆ 10 ಲಕ್ಷ ರೂಪಾಯಿ ಪರ್ ಸೆಕೆಂಡಿಗೆ ಅಮೆರಿಕ ಖರ್ಚು ಮಾಡಿರೋದು. ಇದರ ಜೊತೆಗೆ ಏನಾಯಿತು, ಈ ಜಲ ಬಾಂಬ್ಗಳನ್ನು ಇರಾನ್ನವರು ಹಾಕಿದ್ರು ಹಾರ್ಮುಜ್ನಲ್ಲಿ. ಅದಾದ ನಂತರ ಹಾರ್ಮುಜ್ನಲ್ಲಿ ಯಾವುದೇ ಹಡಗುಗಳ ಓಡಾಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತೆಲ್ಲ ಅವರು ಮಾತನಾಡಿದರು. ಆ ಬೆಳವಣಿಗೆಗಳ ನಂತರ ಏನಾಯಿತು, ಯಾವುದೇ ಕಾರಣಕ್ಕೂ ಕೂಡ ತೈಲದ ವಿಚಾರಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತೆಲ್ಲ ಅವರು ಮಾತನಾಡಿದರು. ಇದರ ಪರಿಣಾಮ ಏನಾಯಿತು, ಬೆಳವಣಿಗೆ ಯುದ್ಧರಂಗದಲ್ಲಿ ದೊಡ್ಡ ಮಟ್ಟದ ಹೊಡೆತ ಬಿತ್ತು. ಏನೇನಾಯಿತು ಅಂತ ಹೇಳಿದರೆ, ವಿಶ್ವದ ಅಂದರೆ ಅಮೆರಿಕಾದ ಬೊಕ್ಕಸಕ್ಕೆ ದೊಡ್ಡ ಪ್ರಮಾಣದ ಹೊಡೆತ ಕೂಡ ಬಿತ್ತು. ಏನೇನಾಯಿತು ಬೊಕ್ಕಸಕ್ಕೆ, ಸುಮಾರು $1.2 ಬಿಲಿಯನ್ ಅಂದರೆ ಸರಿಸುಮಾರು 10,000 ಕೋಟಿಗೂ ಹಣವನ್ನು ಇವರು ವ್ಯಯ ಮಾಡಿದರು. 10,000 ಕೋಟಿ ಹಣವನ್ನು ವ್ಯಯ ಮಾಡಿದರು. ಒಟ್ಟು ಕಾರ್ಯಾಚರಣೆಗೆ 40 ದಿನಗಳ ಕಾಲ ಏನು ಈ ಕಾರ್ಯಾಚರಣೆ ನಡೀತು. ಈ 40 ದಿನಗಳ ಕಾರ್ಯಾಚರಣೆಗೆ $70 ಬಿಲಿಯನ್ ಖರ್ಚು ಮಾಡಿದೆ ಅಮೆರಿಕ. $70 ಬಿಲಿಯನ್. ಒಂದು ತಿಂಗಳ ಒಟ್ಟಾರೆ ಈ ಖರ್ಚು ಹೇಳ್ತಿದ್ದಾರೆ $36 ಲಕ್ಷ ಬಿಲಿಯನ್ ಅಂತ. ಏನೇನಾಯಿತು ಬೆಳವಣಿಗೆ, ಆರ್ಥಿಕ ಮೇಲೆ ಹೊಡೆತ ಹೆಂಗೆ ಬಿತ್ತು ಅಂತ ಹೇಳಿದರೆ, ಅಮೆರಿಕಾದವರು ಯುದ್ಧ ಶುರು ಮಾಡಿದರು. ಯುದ್ಧ ಶುರುವಾದ ನಂತರ ಅಮೆರಿಕಾದ ಒಟ್ಟಾರೆ ಷೇರು ಮಾರುಕಟ್ಟೆ ಪತನ ಆಗೋದಕ್ಕೆ ಶುರುವಾಯಿತು. ಈ ಷೇರು ಮಾರುಕಟ್ಟೆ ಪತನ ಆಗಿದ್ದರ ಪರಿಣಾಮ ಆಂತರಿಕವಾಗಿ ಖರ್ಚುಗಳು ಜಾಸ್ತಿ ಆಯಿತು. ಎಲ್ಲಿ, ಅಮೆರಿಕಾದಲ್ಲಿ ಖರ್ಚುಗಳು ಜಾಸ್ತಿ ಆಯಿತು. ಇದರಿಂದ ಗ್ರಾಹಕರ ಈ ಸಾಗಾಟ ಆಗಿರ್ಬೋದು, ಗ್ರಾಹಕರ ವೆಚ್ಚದಲ್ಲಿಯೂ ಕೂಡ ಏರಿಕೆ ಆಗೋದಕ್ಕೆ ಶುರುವಾಯಿತು. ಹಣದುಬ್ಬರ ಜಾಸ್ತಿ ಆಯಿತು ಅಮೆರಿಕಾದಲ್ಲಿ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ವಿಚಾರ ಅಂತ ಹೇಳಿದರೆ, ಇವರು ಅತಿ ಹೆಚ್ಚು ದುಬಾರಿ ಕ್ಷಿಪಣಿಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದರು. ಸಮುದ್ರದ ಮೇಲಿನ ಯುದ್ಧಕ್ಕಾಗಿ ಹಣವನ್ನು ಖರ್ಚು ಮಾಡೋದಕ್ಕೆ ಶುರು ಮಾಡಿದರು. ವಿಮಾನಗಳ ಹಾರಾಟಕ್ಕೆ ಹಣವನ್ನು ಖರ್ಚು ಮಾಡೋದಕ್ಕೆ ಶುರು ಮಾಡಿದರು. ಇವೆಲ್ಲದರ ಪರಿಣಾಮ ಏನಾಗೋದಕ್ಕೆ ಶುರುವಾಯಿತು, $1.2 ಬಿಲಿಯನ್ ಅಂದರೆ 10,000 ಕೋಟಿ ರೂಪಾಯಿ ಹಣ ಇಲ್ಲಿ ಖರ್ಚಾಗೋದಕ್ಕೆ ಶುರುವಾಯಿತು. ಈ ಖರ್ಚು ಶುರುವಾಗೋದಕ್ಕೆ ಶುರುವಾದ ನಂತರ ಇರಾನ್ ಏನು ಮಾಡೋದಕ್ಕೆ ಶುರುವಾಯಿತು, ಇರಾನ್ ಅತಿ ಕಡಿಮೆ ಹಣದಲ್ಲಿ ಅಮೆರಿಕಾದ ವಿರುದ್ಧ ಯುದ್ಧವನ್ನು ಮಾಡಬೇಕು ಅಂತ ಇವರು 16,000 ಕೋಟಿ ರೂಪಾಯಿದ್ದ ಒಂದು ಕ್ಷಿಪಣಿಯನ್ನು ಇರಾನ್ನ ವಿರುದ್ಧ ಹಾರಿಸಿಬಿಟ್ರೆ, ಅವರು ಕೇವಲ 16 ಲಕ್ಷ ರೂಪಾಯಿಯಲ್ಲಿ ತಯಾರಾಗುವಂತಹ ಅತ್ಯಂತ ಕಡಿಮೆ ಖರ್ಚಿನ ಡ್ರೋನ್ಗಳನ್ನಾಗಿರಬಹುದು, ಆತ್ಮಹತ್ಯಾ ಬಾಂಬ್ ಅವುಗಳನ್ನು ಕ್ಷಿಪಣಿಗಳನ್ನು ಉಡಾಯಿಸೋದಾಗಿರ್ಬೋದು, ಕ್ರಾನಿಕೋಜಿ ಅಂತ ನಾವು ಕರೆದ್ವಿ, ಅವುಗಳನ್ನು ಉಡಾವಣೆ ಮಾಡುವ ಪ್ರಯತ್ನವನ್ನು ಮಾಡೋದಕ್ಕೆ ಶುರು ಮಾಡಿದರು. ಇದರ ಪರಿಣಾಮವಾಗಿ ಯುದ್ಧ ರಂಗದಲ್ಲಿ ಅಮೆರಿಕಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಹಿನ್ನಡೆ ಆಯಿತು. ಇದರ ಜೊತೆಗೆ ಅಮೆರಿಕ ಈ ಯುದ್ಧ ರಂಗದಲ್ಲಿ ದುಬಾರಿ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿದೆ. ಯಾವ್ಯಾವ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿದೆ, ಟೊಮೊಹಾಕ್ ಕ್ಷಿಪಣಿಗಳು ಅಂತ ಕರೀತಾರೆ. ಈ ಒಂದು ಕ್ಷಿಪಣಿಯ ಬೆಲೆ ಸುಮಾರು $2 ಮಿಲಿಯನ್ ಅಂತ. ಈ ಟೊಮೊಹಾಕ್ ಕ್ಷಿಪಣಿಗಳನ್ನು ಅಮೆರಿಕ ಇರಾನ್ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಶುರುವಾಯಿತು. ಇದರ ಪರಿಣಾಮ ಏನಾಯಿತು, ನಾನು ಆವಾಗಲೇ ಹೇಳಿದಾಗ ಇರಾನ್ ಅತಿ ಕಡಿಮೆ ಬೆಲೆಯ ಈ ಯುದ್ಧ ವಿಮಾನಗಳನ್ನು ಬಳಕೆ ಮಾಡೋದಕ್ಕೆ ಶುರುವಾಯಿತು. ಈ ಟೊಮೊಹಾಕ್ ಕ್ಷಿಪಣಿಗಳೇನಿದೆ, ಈ ಕ್ಷಿಪಣಿಗಳ ದರ ಭಾರತೀಯ ಮೌಲ್ಯದಲ್ಲಿ ನಾವು ಹೇಳೋದಾದರೆ 16 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಒಂದು ಟೊಮೊಹಾಕ್ ಕ್ಷಿಪಣಿಗೆ 16 ಕೋಟಿ ರೂಪಾಯಿ. ಇದೇನು, ಸ್ಪಷ್ಟವಾದಂತಹ ಗುರಿಗಳನ್ನು ಹೊಡೆಯೋದಕ್ಕೆ ಬಳಕೆಯಾಗುವಂಥ ಅತ್ಯಾಧುನಿಕವಾಗಿರುವಂತಹ ಈ ಕ್ಷಿಪಣಿ ಇದು. ಆದರೆ 16 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇದನ್ನು ತೆಗೆದುಕೊಂಡಾಗಲೂ ಕೂಡ ಇದು ಸೀಮಿತ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥದ್ದು. ಆದರೆ ಯಾಕೆ ಇದನ್ನು ದೊಡ್ಡ ಮಟ್ಟದಲ್ಲಿ ತಯಾರು ಮಾಡೋದಿಲ್ಲ, ಈ ಪ್ರಶ್ನೆಗಳು ಬರುತ್ತೆ. ಯಾಕೆ ರೇಟ್ ಜಾಸ್ತಿ? ಈಗ ನಾವು ಕಾರ್ಗಳಾಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಬೇರೆ ಬೇರೆ ವೆಹಿಕಲ್ಗಳಾಗಿರ್ಬೋದು, ಅವುಗಳ ಸೇಲು ಕೂಡ ಅಷ್ಟೇ ಇರುತ್ತೆ ಮತ್ತು ಅದನ್ನು ವ್ಯಾಪಕವಾಗಿ ಬಳಕೆ ಮಾಡ್ತಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಅವುಗಳನ್ನು ತಯಾರು ಮಾಡ್ತೀವಿ. ಆದರೆ ಇವುಗಳ ಬಳಕೆಯೂ ಕಡಿಮೆ, ವ್ಯಾಪಕವಾದಂತಹ ಉಪಯೋಗವೂ ಕೂಡ ಕಡಿಮೆ. ಈ ಕಾರಣಕ್ಕಾಗಿ ಕಡಿಮೆ. ಒಂದು ಟೊಮೊಹಾಕ್. ಎರಡನೆಯದ್ದು ಪ್ರಮುಖವಾಗಿ ಪೆಟ್ರಿಯಾಟ್ ಕ್ಷಿಪಣಿ. ನಾವು ಮೊನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇರಾನ್ ಪೆಟ್ರಿಯಾಟ್ ಕ್ಷಿಪಣಿಗಳನ್ನೆಲ್ಲ ಹೊಡೆದು ಉಳಿಸಿಬಿಟ್ಟಿದೆ ಅಂತ. ಇದಕ್ಕೆ 33 ಕೋಟಿ ರೂಪಾಯಿ ಒಂದಕ್ಕೆ ತಯಾರು ಮಾಡೋದಕ್ಕೆ ಇರುವಂಥದ್ದು. 33 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಅತ್ಯಂತ ವೇಗವಾಗಿ ಹೋಗಿಬಲ್ಲಂತಹ ಒಂದು ಅತ್ಯಾಧುನಿಕವಾಗಿರುವಂಥ ಕ್ಷಿಪಣಿ ಇದು. ಇದನ್ನು ಕೂಡ ಅವರು ಬಳಕೆ ಮಾಡಿದರು. ಇನ್ನೊಂದು ತಾಡ್ ರಕ್ಷಣಾ ವ್ಯವಸ್ಥೆ. ಈ ತಾಡ್ ರಕ್ಷಣಾ ವ್ಯವಸ್ಥೆ ಏನಿದೆ, ಅತ್ಯಂತ ದುಬಾರಿ ಬ್ರಹ್ಮಾಸ್ತ್ರ ಅಂತ ಕರೀತಾರೆ ಇದನ್ನು. ಯಾವ ಕಾರಣಕ್ಕೆ ಅಂತ ಹೇಳಿದರೆ,
ಈ ತಾಡ್ ಕ್ಷಿಪಣಿ ಬಿಡಿ ನೀವು, ಈ ತಾಡ್ ಕ್ಷಿಪಣಿಯನ್ನು ರಚನೆ ಮಾಡೋದಕ್ಕೆ ಬೇಕಾದಂತಹ ಒಂದು ಬ್ಯಾಟ್ರಿಯ ಬೆಲೆ, ಜಸ್ಟ್ ಇಮ್ಯಾಜಿನ್, ಒಂದು ಬ್ಯಾಟ್ರಿಯ ಬೆಲೆ 8,000ದಿಂದ 16,000 ಕೋಟಿ ರೂಪಾಯಿ. ನೀವು ಮೇಲೆ ನೋಡಿದಿರಿ ಟಮಾಹಕ್ ಒಟ್ಟಾರೆ ಕ್ಷಿಪಣಿಯ ಬೆಲೆ 16 ಕೋಟಿ. ಆದರೆ ಇಲ್ಲಿ ಒಟ್ಟಾರೆ ಒಂದು ಬ್ಯಾಟ್ರಿಯ ಬೆಲೆ 16,000 ಕೋಟಿ ರೂಪಾಯಿ ಇದೆ. ಇದರ ಒಟ್ಟಾರೆ ಖರ್ಚು ದೊಡ್ಡ ಪ್ರಮಾಣದಲ್ಲಿ ಖರ್ಚಾಗುತ್ತೆ ಎನ್ನುವಂತಹ ಲೆಕ್ಕಾಚಾರಗಳಿದೆ. ಹೀಗಾಗಿ ಇದು ಎಲ್ಲಕ್ಕಿಂತಲೂ ಕೂಡ ದುಬಾರಿ ಆಗಿರುವಂತಹ ಕ್ಷಿಪಣಿ. ಇದನ್ನು ಅವರು ಬಳಕೆ ಮಾಡಿ ಇರಾನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಇವೆಲ್ಲದರ ಜೊತೆಗೆ ಅಮೇರಿಕಾ ಒಂದು ಕೆಲಸವನ್ನು ಕೂಡ ಮಾಡ್ತು. ಏನು ಅಂತ ಹೇಳಿದರೆ, ಪೆಂಟಗನ್ ವರದಿ ಇದೀಗ ಒಂದು ವರದಿಯನ್ನು ಕೊಟ್ಟಿದೆ. ಅಂದರೆ ಅಮೆರಿಕಾದ ಸೇನೆ ಪೆಂಟಗನ್ ಒಂದು ವರದಿಯನ್ನು ಕೊಟ್ಟಿದೆ. ಏನಂತ? ಲಾಜಿಸ್ಟಿಕ್ಸ್, ಸೈನಿಕರ ಆಹಾರ, ಇಂಧನ, ಮೂಲಸೌಕರ್ಯ ಇದೆಲ್ಲದಕ್ಕೂ ಕೂಡ $15 ಬಿಲಿಯನ್ ಹಣ ಖರ್ಚಾಗಿದೆ ಅಂತ. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಒಂದೊಂದು ಈ ಕ್ಷಿಪಣಿಗಳನ್ನು ಚಲಾವಣೆ ಮಾಡೋದಕ್ಕೆ 900,000 ಸೈನಿಕರ ಅವಶ್ಯಕತೆ ಇದೆ. ಇದೇ ನೌಕಾ ದಿಗ್ಬಂಧನವನ್ನು ವಿಧಿಸಿರುವಂತಹ ಅಮೆರಿಕ ಇದೀಗ ಹಾರ್ಮುಜ್ನಲ್ಲಿ ಅತಿ ಹೆಚ್ಚು ಸೈನಿಕರನ್ನು ನಿಯೋಜನೆ ಮಾಡಿದೆ. ಸುಮಾರು 10,000 ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಗುಪ್ತಚರ ಆಗಿರ್ಬೋದು, ಸೈಬರ್ ಮಾಹಿತಿಗಳನ್ನು ಕಲೆಕ್ಟ್ ಮಾಡೋದಕ್ಕೆ, ಟ್ರ್ಯಾಕಿಂಗು, ಅವರೆಲ್ಲಿ ಬರ್ತಿದ್ದಾರೆ, ಕ್ಷಿಪಣಿಗಳು ಎಲ್ಲಿದೆ, ಅವುಗಳನ್ನು ಹೇಗೆ ಹೊಡೆದುರುಳಿಸಬೇಕು. ನೀವು 4 ಸರ್ವೋಚ್ಚ ನಾಯಕರನ್ನು ಏಕಾಏಕಿಯಾಗಿ ಹೊಡೆದುರುಳಿಸ್ತೀರಿ, ಅಯತುಲ್ಲಾ ಅಲಿ ಖಮೇನಿ ಮಾಡ್ತಾ ಇರುವಂತಹ ಸಭೆಗೆ ನೀವು ನುಗ್ಗಿ ಹೋಗ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಜಸ್ಟ್ ಯೂಸ್ ಮಾಡಿ, ನೀವು ಅಂದಾಜು ಮಾಡಿಕೊಳ್ಳಿ. ಒಂದು ಸಭೆ ನಡೀತಿರುತ್ತೆ, ಆ ಸಭೆಯಲ್ಲಿ 3 ಜನ ಪ್ರಮುಖ ನಾಯಕರು ಭಾಗವಹಿಸ್ತಿರ್ತಾರೆ. ಆ ಸಭೆಗಳ ಮೇಲೆ ನಾವು ಗುರಿ ಇಟ್ಟನ್ನು ಹೊಡಿಬೇಕು ಅಂತ ಹೇಳಿದರೆ ಅಲ್ಲಿಯ ಗುಪ್ತಚರ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ಮಾಡಿದಂತಹ ಕೆಲಸ, ಅದಕ್ಕೆ ಖರ್ಚಾಗಿರುವಂತಹ ಪ್ರಮಾಣವು ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ಇದರ ಜೊತೆಗೆ ಇರಾನ್ನ ಪ್ರತಿದಾಳಿ ಇತ್ತಲ್ಲ, F-15 ಯುದ್ಧ ವಿಮಾನ ಆಗಿರ್ಬೋದು, ಅದಾದ ನಂತರ ಬೇರೆ ಬೇರೆ ವಿಮಾನಗಳ ವಿರುದ್ಧ ಇರಾನ್ನವರು ಏನು ಕಾರ್ಯಾಚರಣೆ ನಡೆಸಿದ್ರು, ಆ ಕಾರ್ಯಾಚರಣೆಗೆ ಬಳಕೆಯಾದಂತಹ ವಿಮಾನಗಳು, ಕ್ಷಿಪಣಿಗಳು ಎಲ್ಲವೂ ಕೂಡ $10 ಬಿಲಿಯನ್ ಅಂತ ಹೇಳ್ತಿದ್ದ. $10 ಬಿಲಿಯನ್ ಅಂತ. ಇದರ ಜೊತೆಗೆ ಮೂಲಸೌಕರ್ಯ ವ್ಯವಸ್ಥೆಗೆ ಅಮೆರಿಕ $15 ಬಿಲಿಯನ್ ಹಣವನ್ನು ಖರ್ಚು ಮಾಡಿದೆ. ಸೈನ್ಯದ ಹೊಟ್ಟೆ ತುಂಬಿಸಬೇಕಲ್ಲ, ಊಟ ಕೊಡಬೇಕಲ್ಲ, ಸೌಕರ್ಯಗಳನ್ನು ಕೊಡಬೇಕು, ಅದಕ್ಕಾಗಿಯೂ ಕೂಡ ದೊಡ್ಡ ಹೊರೆಯಾಗಿ ಅವರಿಗೆ ಪರಿಣಮಿಸಿದೆ. ಈಗ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು, ನಾವು ಇರಾನ್ ವಿರುದ್ಧ ಒಂದು ಭೂ ಸೈನ್ಯವನ್ನು ಕೂಡ ತೆಗೆದುಕೊಂಡು ಬಂದು ದಾಳಿ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಕೈ ಹಾಕಿದ್ರ? ಪೂರ್ಣ ಪ್ರಮಾಣದಲ್ಲಿ ಯುದ್ಧವನ್ನು ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಹಿಂದೇಟು ಹಾಕಿದ್ರು ಅಂತ 2 ದಿನಗಳ ಹಿಂದೆ ನೋಡಿದ್ವಿ. ಯಾಕೆ ಅಂತ ಹೇಳಿದರೆ, ಒಂದು ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಬೇಕು ಅಂತ ಹೇಳಿದರೆ ಅಮೆರಿಕಾದ ಸಿದ್ಧತೆಗಳು ಆ ರೀತಿಯಾಗಿತ್ತ, ಅಥವಾ ಇಸ್ರೇಲ್ನ ಮಾತು ಕೇಳಿಕೊಂಡು ಇರಾನ್ ವಿರುದ್ಧ ಯುದ್ಧಕ್ಕೆ ಬಂದ್ರ, ಇಂಥದ್ದೊಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಅವರು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಹೋಗಲಿಲ್ಲ ಅಂತ. ಇದೆಲ್ಲದರ ಜೊತೆಗೆ ಸಮುದ್ರ ಮೈನ್ ಯುಎಸ್ಗೆ ಹಾಗಾದರೆ ಹೊಡೆತವನ್ನು ಹೆಂಗೆ ಕೊಡ್ತು? ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ, ಅವರು ಹೇಳಿದ್ರು ಹಾರ್ಮುಜನ್ನು ಮುಕ್ತ ಮಾಡಬೇಕು ಅಂತ. ಯಾರು? ಅಮೆರಿಕದ. ಆದರೆ ಅವರು ಹೇಳಿದ್ದು ತಾಂತ್ರಿಕವಾಗಿ ಕೆಲವೊಂದಿಷ್ಟು ಬೆಳವಣಿಗೆ ಹಾರ್ಮುಜ್ನಲ್ಲಾಗಿದೆ. ಏನು? ಈ ಸಮುದ್ರ ಮೈನ್ಗಳನ್ನು ಹಾಕಿದ್ದೇವೆ. ಈ ಸಮುದ್ರ ಮೈನ್ಗಳು ಅಂತ ಹೇಳಿದರೆ ಮೊನ್ನೆಯೂ ಕೂಡ ನಾವು ಮಾತನಾಡಿದ್ದೇವೆ ಇದ್ರ ಬಗ್ಗೆ. ಏನು? ಈ ಭೂಭಾಗವನ್ನು ರಕ್ಷಣೆ ಮಾಡೋದಕ್ಕೆ ಈ ಮೈನ್ಸ್ಗಳನ್ನು ಏನು ಹಾಕ್ತಾರೆ, ಅದೇ ರೀತಿಯಾಗಿ ಹಾರ್ಮುಜನ್ನು ರಕ್ಷಣೆ ಮಾಡೋದಕ್ಕೆ ಸಮುದ್ರದ ಅಡಿಯಲ್ಲಿ ಇಡುವಂತಹ ಸ್ಫೋಟಕ ಸಾಧನಗಳಿವು. ಈ ಸ್ಫೋಟಕ ಸಾಧನಗಳನ್ನು ಬಳಸಿಕೊಂಡು ಶತ್ರು ರಾಷ್ಟ್ರಗಳ ಹಡಗುಗಳನ್ನು ಹೊಡೆದುರುಳಿಸೋದು. ಇದ್ರ ಬಗ್ಗೆ ಮೊನ್ನೆ ವಿವರಣೆಯಾಗಿ ನೋಡಿದ್ದೇವೆ. 3 ಥರನಾದಂಥದ್ದಿದೆ. ಒಂದು, ಯಾವುದೇ ಹಡಗು ಟಚ್ ಆಗದೇ ಏಕಾಏಕಿಯಾಗಿ ಹೊಡೆದ್ಬಿಟ್ರೆ ಈ ಸಮುದ್ರದ ಮೈನುಗಳಿಂದ ಶತ್ರುಗಳ ಹಡಗುಗಳನ್ನು ಹೊಡೆದುರುಳಿಸಬಹುದು ಅನ್ನೋದು ಒಂದು. ಎರಡನೇದ್ದು, ಅಲ್ಲಿ ಉಂಟಾಗ್ತಾ ಇರುವಂಥ ಕಾಂತೀಯ ಬೆಳವಣಿಗೆಗಳನ್ನು ಗಮನಿಸಿಕೊಂಡು ಸ್ಫೋಟ ಮಾಡುವಂಥದ್ದು. ಮೂರನೇದ್ದು, ರಿಮೋಟ್ ಕಂಟ್ರೋಲ್ ಮುಖಾಂತರವೂ ಕೂಡ ಈ ಸಮುದ್ರ ಮೈನ್ಗಳನ್ನು ಉಪಯೋಗ ಮಾಡ್ತಾರೆ. ಹಡಗುಗಳ ಹತ್ತಿರ ಬಂದಾಗ ರಿಮೋಟ್ನಿಂದ ವರ್ಕಿಂಗ್ ಮಾಡಿ ಆ ಹಡಗುಗಳನ್ನು ಹೊಡೆದುರುಳಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರುವಂಥದ್ದು ಈ ಸಮುದ್ರ ಮೈನ್ಗಳಿಗೆ. ಈ ಸಮುದ್ರ ಮೈನ್ಗಳನ್ನು ಇರಾನ್ ಹಾರ್ಮುಜ್ನಲ್ಲಿ ಅಲ್ಲಲ್ಲಿ ಹಾಕ್ತು. ಯಾವ ಕಾರಣಕ್ಕಾಗಿ? ಯಾವುದೇ ಹಡಗುಗಳು ಹಾರ್ಮುಜ್ನಿಂದ ಹೊರಗಡೆ ಹೋಗಬಾರದು. ಆ ಮುಖಾಂತರ ತೈಲದ ವಿಚಾರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗಬಹುದು. ಅಂದರೆ ಅದು ಕೆಲವು ಭಾರತ ಸೇರಿದಂತೆ ಚೀನಾ, ರಷ್ಯಾ ಈ ಎಲ್ಲ ವಿಚಾರಗಳಿಗೆ ಕೆಲವೊಂದಿಷ್ಟು ಅವಕಾಶಗಳನ್ನು ಕೊಡ್ತು, ಹೋಗೋದಕ್ಕೆ ಬರೋದಕ್ಕೆ ಎಲ್ಲದಕ್ಕೂ ಕೂಡ. ಆದರೆ ಅಮೆರಿಕ ಸೇರಿದಂತೆ ಬೇರೆ ದೇಶಗಳಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಮೆರಿಕಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿಡ್ತು ಈ ಸಮುದ್ರ ಮೈನ್ಗಳಿಂದ. ಸ್ವತಃ ಇರಾನ್ಗೆ ಗೊತ್ತಾಗಲಿಲ್ಲ ರೀ, ನಾನು ಎಲ್ಲಿಟ್ಟಿದ್ದೀನಿ ಇದನ್ನು, ಏನು ಎತ್ತ ಅಂತ. ಅವುಗಳನ್ನು ಆಳವಾಗಿ ಇರಿಸಲಾಗಿದೆಯೋ. ಮತ್ತೊಂದು ವಿಶೇಷವಾಗಿ ಸಮುದ್ರ ಮೈನ್ಗಳಲ್ಲಿ ಅವು ನಿಂತ ಜಾಗದಲ್ಲಿ ನಿಲ್ಲದೇ ಇರುವಂತಹ ಮೈನ್ಗಳು ಕೂಡ ಬಂದಿದೆ. ಅವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬಿಡುತ್ತೆ. ಹೀಗಾಗಿ ಅವುಗಳನ್ನು ಪತ್ತೆ ಮಾಡೋದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿತ್ತು ಇರಾನ್ಗೆ. ಅದೇ ವಿಚಾರದಲ್ಲಿ ಇದೀಗ ಅವರು ಅವುಗಳನ್ನು ತೆರಿಬೇಕು ಅಂತ.
ಸಮುದ್ರ ಮೈನುಗಳನ್ನು ತೆರೀಬೇಕು ಅಂತ ಪ್ರಯತ್ನವನ್ನು ಪಡ್ತಿದ್ದಾರೆ. ಆದರೆ ಇವುಗಳನ್ನು ತೆರವುಗೊಳಿಸೋದಕ್ಕೆ 6 ತಿಂಗಳುಗಳ ಸಮಯ ಬೇಕು ಅಂತ ಹೇಳ್ತಿದ್ದಾರೆ. 6 ತಿಂಗಳುಗಳ ಸಮಯ ಬೇಕು. ಹಾಗಾದರೆ ಯಾಕೆ? ಪೆಂಟಗನ್ ವರದಿ ಹೇಳ್ತಾ ಇದೆ, ಈ ಜಲಬಾಂಬ್ಗಳನ್ನು ಪತ್ತೆ ಹಚ್ಚಿ ಇವುಗಳನ್ನು ನಿಷ್ಕ್ರಿಯಗೊಳಿಸಬೇಕು ಅಂತ ಹೇಳಿದರೆ 180 ದಿನಗಳ ಸಮಯ ಬೇಕು ಅಂತ. ಯುದ್ಧ ಶುರುವಾಗಿ 40 ದಿನ ಆಗಿತ್ತು. ಅದಾದ ನಂತರ ಇದೀಗ ಅನಿರ್ದಿಷ್ಟಾವಧಿ ಕದನ ವಿರಾಮ ಮುಂದುವರಿತಾ ಇದೆ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. 10-15 ಸಾವಿರ ಸೈನಿಕರನ್ನು ಹಾರ್ಮುಜ್ ಸುತ್ತಮುತ್ತ ಅಳವಡಿಸಿದ್ದಾರೆ. ಈಗಾಗಲೇ 2 ನೌಕೆಗಳು ಅಮೆರಿಕಾದಿಂದ ಹಾರ್ಮುಜ್ಗೆ ಬಂದಿರೋದು ನೌಕಾ ದಿಗ್ಬಂಧನದ ಕಾರಣಕ್ಕಾಗಿ. ಇವೆಲ್ಲದರ ನಡುವೆ ಇವುಗಳನ್ನು ತೆರಿಬೇಕು ಅಂತ ಹೇಳಿದರೆ 180 ದಿನ ಬೇಕು. ಯಾವ ಕಾರಣಕ್ಕಾಗಿ? ಒಟ್ಟಾರೆ ಹಾರ್ಮುಜ್ನ ಅಗಲ ವ್ಯಾಪ್ತಿ ಕೇವಲ 33 ಕಿಲೋಮೀಟರ್. ನೀವು ಇರಾನ್ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಾವು ಒಂದು ಪ್ರಶ್ನೆಗೆ ಉತ್ತರ ತೆಗೆದುಕೊಂಡಿದ್ವಿ. ಇರಾನ್ನ ನೈಸರ್ಗಿಕ ಸೌಂದರ್ಯ ಏನಿದೆ ಅದೆಲ್ಲವೂ ಕೂಡ ಶತ್ರು ರಾಷ್ಟ್ರಗಳಿಗೆ ಶತ್ರುವಾಗೇ ಪರಿಣಮಿಸಿಬಿಟ್ಟಿದೆ. ಹೀಗಾಗಿ ನಾವು ಈಸಿಯಾಗಿ ಇರಾನ್ ಮೇಲೆ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅಲ್ಲಿರುವಂಥ ಮರುಭೂಮಿ, ಅಲ್ಲಿರುವಂಥ ಜಲಸಂಧಿ, ಅಲ್ಲಿರುವಂತಹ ದೊಡ್ಡ ತರನಾದಂಥ ಬೆಟ್ಟಗಳು, ಈ ಎಲ್ಲ ಕಾರಣಕ್ಕಾಗಿ ಏಕಾಏಕಿಯಾಗಿ ನಾವು ಹೋಗಿ ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಹಾರ್ಮುಜ್ನಲ್ಲಿ ಚಿಕ್ಕದಾದಂಥ ಕಿರಿದ ಹಾದಿ ಇರೋ ಕಾರಣಕ್ಕಾಗಿ ಇಲ್ಲಿ ಏಕಾಏಕಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ 180 ದಿನಗಳ ಬೇಕು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಈ ಯುದ್ಧ ಸಂಪೂರ್ಣವಾಗಿ ನಿಂತರ ಮಾತ್ರ, ಅಂದರೆ ಕಾರ್ಯಾಚರಣೆ ಮಾಡೋದಕ್ಕೆ ಇರಾನ್ ಅವರು ಅಟ್ಯಾಕ್ ಮಾಡ್ತಾರೆ, ಅಮೆರಿಕಾದವರು ಅಟ್ಯಾಕ್ ಮಾಡ್ತಾರೆ, ಈ ಕಾರ್ಯಾಚರಣೆ ಸಂಪೂರ್ಣವಾಗಿ ನಿಂತಾಗಲೇ ಮಾತ್ರ ಎಲ್ಲರೂ ಕೂಡ ಇದರಲ್ಲಿ ಕೆಲಸ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಇದಕ್ಕೆ ಬೇರೆ ಥರನಾದಂಥ ವಿಶೇಷವಾದಂತಹ ಡ್ರೋನ್ಗಳು, ರೊಬೋಟಿಕ್ ಯಂತ್ರಗಳು ಇವೆಲ್ಲವೂ ಕೂಡ ಬೇಕು. ಈ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಅನ್ನುವಂಥ ಸುದ್ದಿಗಳಿದೆ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್, ಈತನ ದೇಶದಲ್ಲಿ ಅತ್ಯಂತ ಅತಿ ಕಠಿಣ ಕಾನೂನುಗಳಿದೆ. ಈ ದೇಶಕ್ಕೆ ವಿದೇಶಿಗರು ಭೇಟಿ ನೀಡುವುದನ್ನು ಕೂಡ ನಿಷೇಧಿಸಿದಂತಹ ದೇಶ ಇದು. ಅಂತಹ ಕಠಿಣ ಕಾನೂನುಗಳು. ಆ ದೇಶದ ಒಬ್ಬ ವ್ಯಕ್ತಿ ಮತ್ತೊಂದು ಪ್ರಾಂತ್ಯಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ, ಮತ್ತೊಂದು ದೇಶಕ್ಕೂ ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲ. ದೇಶಕ್ಕೆ ಹೋಗೋದು ಬಿಡಿ, ಇಂಟರ್ನೆಟ್ಟನ್ನು ಬಳಕೆ ಮಾಡೋದಕ್ಕೂ ಕೂಡ ಕೆಲವೊಂದಿಷ್ಟು ಕಾನೂನುಗಳಿರುವಂತಹ ದೇಶ ಇದು. ಸಾರ್ವಜನಿಕವಾಗಿ ರೇಡಿಯೋದಲ್ಲಿ ಬರುವಂತಹ ಮಾಹಿತಿ, ಸಾರ್ವಜನಿಕವಾಗಿ ಟಿವಿಗಳಲ್ಲಿ ಬರುವಂತಹ ಮಾಹಿತಿಯನ್ನು ಕೇಳಿಕೊಂಡೇ ಅಲ್ಲಿಯ ಜನ ಬದುಕಬೇಕಾದಂತಹ ನೀತಿ ನಿಯಮಗಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಿದೇಶದ ಯಾವುದೇ ಸುದ್ದಿಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯವಾಗದಂತಹ ದೇಶ ಉತ್ತರ ಕೊರಿಯಾ. ಅತ್ಯಂತ ರಹಸ್ಯವಾಗಿ ಇಡಲಾಗುತ್ತೆ. ಯಾವುದಾದ್ರೂ ಒಬ್ಬ ವಿದೇಶಿ ವ್ಯಕ್ತಿ ಉತ್ತರ ಕೊರಿಯಾಕ್ಕೆ ಹೋದರೆ ಆ ವಿದೇಶಿಯ ವ್ಯಕ್ತಿಯ ಜೊತೆಗೆ 2 ಸರ್ಕಾರಿ ಮಾರ್ಗದರ್ಶಕರನ್ನು ನೇಮಕ ಮಾಡಲಾಗುತ್ತೆ. 2 ಸರ್ಕಾರಿ ಅಧಿಕಾರಿಗಳಿರ್ತಾರೆ ಆ ವ್ಯಕ್ತಿಯ ಜೊತೆಗೆ. ವಿದೇಶಿ ವ್ಯಕ್ತಿ ಯಾವುದೇ ಕಾರಣಕ್ಕೂ ಅಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳುವಂತಿಲ್ಲ, ಫೋಟೋಗಳನ್ನು ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ? ಉತ್ತರ ಕೊರಿಯಾದಲ್ಲಿ. ಇದರ ಜೊತೆಗೆ ಅನುಮತಿ ಇಲ್ಲದೆ ಉತ್ತರ ಕೊರಿಯಾದ ಯಾವೊಬ್ಬ ವ್ಯಕ್ತಿಯ ಜೊತೆಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಇಲ್ಲದಂತಹ ದೇಶ ಈ ಉತ್ತರ ಕೊರಿಯಾ. ಆದರೆ ಈ ಉತ್ತರ ಕೊರಿಯಾದಲ್ಲಿ 9 ಜನರ ತಂಡ ಈ ದೇಶದ ಸಹವಾಸ ಸಾಕಪ್ಪ ಅಂತ ಹೇಳಿ ದಕ್ಷಿಣ ಕೊರಿಯಾಕ್ಕೆ ಬಂದಿದ್ದಾರೆ. ಈ ಕಾನೂನುಗಳನ್ನು ನೋಡಿ ಬೆಚ್ಚಿ ಬಿದ್ದು. ಹಾಗಾದರೆ ನರಕದಿಂದ ಸ್ವರ್ಗಕ್ಕೆ ಸಾಹಸಮಯ ಪಯಣ ಒಂದು ಶುರುವಾಗಿತ್ತು. 1 ದಿನ 2 ದಿನದ ಪಯಣ ಅಲ್ಲ. ಈಗ ನಾನು ಪಕ್ಕದ ಅಂದರೆ ಬಾಂಗ್ಲಾದೇಶಕ್ಕೋ, ಶ್ರೀಲಂಕಾಕ್ಕೋ, ನೇಪಾಳಕ್ಕೂ ಹೋಗಬೇಕು ಅಂತೇಳಿ ಸಡನ್ನಾಗಿ ಹೋಗ್ಬಿಡ್ಬೋದು. ಆದರೆ ಆ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ. ಒಂದು ಯೋಜನೆ ಆಯಿತು 10 ವರ್ಷಗಳ ಹಿಂದೆ. ಆ 10 ವರ್ಷಗಳ ಹಿಂದೆ ಯೋಜನೆ ಏನಾಗಿತ್ತು, ಸ್ವಲ್ಪ ಡೀಟೇಲ್ಸ್ಗೆ ಹೋಗ್ಬೇಕು. ಇದಕ್ಕೆ ಉತ್ತರ ಕೊರಿಯಾದಿಂದ ದಕ್ಷಿಣ ಕೊರಿಯಾಕ್ಕೆ ಬರೋದಕ್ಕೆ ಒಂದು ಪ್ಲಾನ್ ಮಾಡ್ತಾರೆ ಅವರು. ಕಿಮ್ ಸಹೋದರರ ತಂದೆ ಈ ಯೋಜನೆಯನ್ನು ಶುರು ಮಾಡ್ತಾರೆ 10 ವರ್ಷದ ಹಿಂದೆ. ನನ್ನ ಕುಟುಂಬ ಯಾವುದೇ ಕಾರಣಕ್ಕೂ ಉತ್ತರ ಕೊರಿಯಾದಲ್ಲಿ ಇರಬಾರ್ದು, ದಕ್ಷಿಣ ಕೊರಿಯಾಕ್ಕೆ ಹೋಗಬೇಕು ಅಂತ ಅವರು ಒಂದು ಆಲೋಚನೆ ಮಾಡ್ತಾರೆ. ಆದರೆ ಕನಸನ್ನು ಕಂಡವರು ಸತ್ತು ಬಿಡ್ತಾರೆ ಅವರ ತಂದೆ. ಯಾರು? ಕಿಮ್ ಇಲ್ ಹ್ಯೂಕ್ ಮತ್ತು ಕಿಮ್ ಇ ಹ್ಯೂಕ್ ಅಂತ. ಈ 2 ಮಕ್ಕಳು ತಮ್ಮ ಅಪ್ಪನ ಆಸೆಯನ್ನು ಈಡೇರಿಸಿದಂತಹ ಕತೆ ಇದು. ಅವರಪ್ಪ ಬೇರೆ ದೇಶ ದಕ್ಷಿಣ ಕೊರಿಯಾಕ್ಕೆ ಹೋಗಿ ಜೀವನ ಮಾಡಬೇಕು ಅಂತ ಕನಸು ಕಾಣ್ತಾರೆ. ಆ ಕನಸು ನನಸಾಗೋದಿಲ್ಲ, ಅವರು ಸಾಯ್ತಾರೆ. ಅವರು ಸತ್ತ ನಂತರ ಅವರ ತಂದೆಯ ಆಸೆ ಏನಿತ್ತು, ಈ ಕುಟುಂಬ ಇಲ್ಲಿ ಇರಬಾರದು ಅಂತ, ಅದನ್ನು ನೆರವೇರಿಸಿದಂತಹ ಅತ್ಯಂತ ಕಠಿಣವಾಗಿರುವಂತಹ ಕತೆ ಇದು. ಏನೇನು ಮಾಡ್ತಾರೆ ಇವರು? ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ. ಗಡಿ ಕಾವಲು ಪಡೆಯ ಶಿಫ್ಟು ಅದು ಬದಲಾಗುವಂತಹ ಸಮಯ, ಸಮುದ್ರದ ರೆಡಾರ್ಗಳ ಮಾಹಿತಿ ಎಲ್ಲವನ್ನೂ ಕೂಡ ಕೆಲಸ ಮಾಡ್ತಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವರು ಜನನಿ ವಸತಿ ಪ್ರದೇಶದಿಂದ ಅವರು ಎಲ್ಲಿ ಹೋಗಬೇಕಾಗಿತ್ತು? ಸಮುದ್ರದ ತೀರಕ್ಕೆ ಹೋಗಬೇಕಾಗಿತ್ತು. ಸಮುದ್ರದ ಮಾರ್ಗದ ಮುಖಾಂತರ ಅವರು ಪಾರಾಗೋದಕ್ಕೆ ಸಮುದ್ರ ತೀರದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನಾಗುತ್ತೆ ಸಮುದ್ರ ತೀರದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಮೇಲೆ 2ನೇ ಪಾಯಿಂಟಿಗೆ ಬರೋದಾದರೆ, ಇವರು
ಪಯಣವನ್ನು ಶುರು ಮಾಡೋದಕ್ಕೆ ಮಾಡ್ತಾರೆ. ಏನೇನಾಗುತ್ತೆ, ಸಮುದ್ರದಲ್ಲಿ ಭಾವನಾತ್ಮಕ ಪಯಣವನ್ನು ಇವರು ಶುರು ಮಾಡ್ತಾರೆ. ಈ ಸಮಯದಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿದ್ರೆ, ಇವರು ಮಹಾಪಲಾಯನದ ಈ ರೋಚಕ ಕಥೆ ಇದು. ಇವರು ಮೀನುಗಾರರ ಸೋಗನ್ನು ತೊಡ್ತಾರೆ. ನಾನು ಆವಾಗಲೇ ಹೇಳಿದೆ, ಇವರು ಕರಾವಳಿ ಪ್ರದೇಶಕ್ಕೆ ಬರ್ತಾರೆ. ಕರಾವಳಿ ಪ್ರದೇಶಕ್ಕೆ ಬಂದು ಕೆಲವೊಂದಿಷ್ಟು ಜನರಿಗೆ, ಅಲ್ಲಿರುವಂಥ ಅಧಿಕಾರಿಗಳಿಗೆ ಲಂಚ ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಲಂಚ ಕೊಟ್ಟು ಏನು ಮಾಡ್ತಾರೆ, ನಾವು ಮೀನುಗಾರರಾಗ್ತೀವಿ, ಮೀನುಗಾರರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ದೋಣಿ ಚಾಲನೆ ಮಾಡುವಂತಹ ಕೌಶಲ್ಯಗಳನ್ನು ಇವರು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಾದ ನಂತರ ಅಲ್ಲಿರುವಂತಹ ಈ ಬೋಟ್ಗಳ ಗಾರ್ಡ್ಗಳೊಂದಿಗೆ ಒಂದು ಸ್ನೇಹ ಸಂಬಂಧವನ್ನು ಬೆಳೆಸ್ತಾರೆ. ಅದಾದ ನಂತರ ಅವರಿಗೆ ಕೆಲವೊಂದಿಷ್ಟು ಹಣವನ್ನು ಕೊಟ್ಟು ಇವರೂ ಕೂಡ ತಮ್ಮದೇ ಆದಂಥ ಒಂದು ದೋಣಿಯನ್ನು ಖರೀದಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ರಹಸ್ಯವಾಗಿ ಎಲ್ಲ ಕೆಲಸವನ್ನು ಶುರು ಮಾಡ್ತಾರೆ. ಎಲ್ಲ ಕೆಲಸವನ್ನು ಶುರು ಮಾಡಿದ ನಂತರ ಇವರು ಈ ಗಸ್ತು ಇದ್ದ ಕಡೆ ಎಲ್ಲ ತಿರುಗ್ತಾ ಇದ್ರೆ, ಎಲ್ಲಿ ಸರಿಸುಮಾರು 10 ವರ್ಷ ತಿರುಗಾಡಿದ್ದಾರೆ ಇವರು. ಎಲ್ಲೆಲ್ಲಿ ಗಸ್ತು ಇರುತ್ತೆ, ಎಲ್ಲೆಲ್ಲಿ ಅಧಿಕಾರಿಗಳಿರ್ತಾರೆ, ಏನು ಎತ್ತ ಅಂತ 10 ವರ್ಷಗಳ ಕಾಲ ತಿರುಗಾಡಿ ಆ ಅಧಿಕಾರಿಗಳ ಪ್ರತಿಕ್ರಿಯೆ ಹೇಗಿರುತ್ತೆ, ನಾವು ಹೋಗಬೇಕಾದಂತಹ ಸಮಯ ಹೆಂಗಿರಬೇಕು ಅಂತ 10 ವರ್ಷ ಸ್ಕೆಚ್ ಹಾಕ್ತಾರೆ. ಈ 10 ವರ್ಷ ಸ್ಕೆಚ್ ಹಾಕಿದ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ, ಈ ದೇಶವನ್ನು ಬಿಡಬೇಕು ಅಂತ. ಏನು, 2 ಗಂಟೆಗಳ ಒಂದು ಪಯಣ ಈ ಎಲ್ಲದಕ್ಕೂ ಕೂಡ ಒಂದು ರೋಚಕತೆಯನ್ನು ತೆರೆದಿಟ್ಟುಬಿಡುತ್ತೆ. ಹೆಂಗಿತ್ತು ಹಾಗಾದರೆ ಆ 2 ಗಂಟೆ? ಆ 2 ಗಂಟೆಯ ರೋಚಕತೆ ಹೆಂಗಿತ್ತು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಸಮುದ್ರದ ಮೇಲೆ ಇವರು ಶುರು ಮಾಡ್ತಾರೆ. 2 ಗಂಟೆಗಳು ಲಂಗರ್ ಎತ್ತುತ್ತಾರೆ. ಕತ್ತಲಲ್ಲಿ ಕರಾವಳಿ ಕಾವಲು ಪಡೆಯ ಕಣ್ಣು ತಪ್ಪಿಸಿ ಹೊರಬಡುವ ಪ್ರಯತ್ನವನ್ನು ಮಾಡ್ತಾರೆ. ಯಾವಾಗ ಆಯ್ತಿದ್ದು ಹಾಗಾದರೆ? 2023 ಮಾರ್ಚ್ 6ನೇ ತಾರೀಕಿಗೆ ಇಂಥದ್ದೊಂದು ಪಯಣ ಇವ್ರದ್ದು ಶುರುವಾಗುತ್ತೆ. ವಸಂತದ ಬಿರುಗಾಳಿ ಇತ್ತು, ವಿಪರೀತವಾದಂತಹ ಬಿರುಗಾಳಿ ಇರೋ ಕಾರಣಕ್ಕಾಗಿ ಗಸ್ತು ಕಡಿಮೆ ಇತ್ತು ಅವತ್ತು. ಈ ಗಸ್ತು ಕಡಿಮೆ ಇರೋ ಕಾರಣಕ್ಕಾಗಿ ಉತ್ತರ ಕೊರಿಯಾವನ್ನು ತೊರೆಯೋದಕ್ಕೆ ನಿರ್ಧಾರ ಮಾಡಿ ಅಲ್ಲಿರುವಂಥ ಕೆಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಲಂಚ ಕೊಡ್ತಾರೆ. ಲಂಚ ಕೊಟ್ಟು ಹೊರಗಡೆ ಬರ್ತಾರೆ. ಇದಕ್ಕೆ ಮೊದಲು ಇವ್ರು ಏನು ಮಾಡ್ತಾರೆ, ಕಿಮ್ ಅವರ ಈ ಸಹೋದರರಿದ್ದಾರಲ್ಲ, ಇಲ್ಲೊಂದು ಘಟನೆ ಆಗುತ್ತೆ. ಏನಾಗುತ್ತೆ, ಈ ಸಮುದ್ರದ ಸಾಹಸಗಳು ಹೆಂಗಿತ್ತು ಅನ್ನೋದನ್ನು ನೋಡಿ, ಒಬ್ಬ ಗರ್ಭಿಣಿ ಹೆಣ್ಣುಮಗಳು, 2 ಚಿಕ್ಕ ಮಕ್ಕಳು. ಆ ಚಿಕ್ಕ ಮಕ್ಕಳು ಏನಾರು ಕಣ್ಣೀರು ಹಾಕಿದರೆ, ಹತ್ಬಿಟ್ರೆ, ಸೌಂಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವರನ್ನು ಚೀಲದಲ್ಲಿ ತುಂಬ್ತಾರೆ ಇವರು. ಯಾವುದೇ ಕಾರಣಕ್ಕೂ ಅವರಿಂದ ಒಂದೇ ಒಂದು ಪಿಟಕ್ಕಂತುವಂತಹ ಸೌಂಡ್ ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತಾರೆ, ಅವರನ್ನು ಚೀಲದಲ್ಲಿ ತುಂಬಿಡ್ತಾರೆ. ಚೀಲದಲ್ಲಿ ತುಂಬಿ ಆ ಗರ್ಭಿಣಿ ಹೆಣ್ಣು ಮಗಳನ್ನು ಕರೆದುಕೊಂಡು ಹೊರಗೆ ಬರ್ತಾರೆ. ಒನ್ಸ್ ಅಗೇನ್ ನಾವು ಇರಾನ್ ವಿಚಾರಕ್ಕೆ ಬರೋಣ. ಇರಾನ್ ಇವತ್ತು ಹೇಗೆ ಯಾವ ಹಡಗುಗಳು ಕೂಡ ಚಲಾವಣೆ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಮೈನ್ಸ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮೈನ್ಸ್ಗಳು ಕೂಡ ಇತ್ತು. ಈ ಮೈನ್ಸ್ಗಳ ನಡುವೆಯೂ ಕೂಡ ಅವುಗಳನ್ನು ದಾಟಿಕೊಂಡು ಗರ್ಭಿಣಿ ಮಹಿಳೆಯರ ಜೊತೆಗೆ 2 ಮಕ್ಕಳನ್ನು ಕಟ್ಟಿಕೊಂಡು ಇವರು ಉತ್ತರ ಕೊರಿಯಾದಿಂದ ದಕ್ಷಿಣ ಕೊರಿಯಾದತ್ತ ಬರ್ತಾರೆ. ಇದರ ಜೊತೆಗೆ ಒಂದು ಘಟನೆ ಏನಾಗುತ್ತೆ, ಇವರನ್ನು ದಕ್ಷಿಣ ಕೊರಿಯಾದಲ್ಲಿ ಸ್ವಾಗತ ಮಾಡ್ತಾರೆ. ಭಾವನಾತ್ಮಕ ಪಯಣ, ಜೀವನಕ್ಕಿಂತವೂ ಕೂಡ ಈ ಗೌರವ ದೊಡ್ಡದಾಗಿತ್ತು. ಏನೇನಾಗಿತ್ತು ಬೆಳವಣಿಗೆ? ಇವರ ತಂದೆ ಒಂದು ಕನಸು ಕಂಡಿದ್ರಲ್ಲ, ಏನಂತ, ನನ್ನ ಮಕ್ಕಳು, ನನ್ನ ಕುಟುಂಬ ಯಾವುದೇ ಕಾರಣಕ್ಕೂ ಉತ್ತರ ಕೊರಿಯಾದಲ್ಲಿ ಇರಬಾರ್ದು ಅಂತ. ಅವರು ಸತ್ತು ಹೋಗ್ಬಿಟ್ಟಿದ್ರು. ಇವರು ಸತ್ತ ನಂತರ ಅವರ ತಂದೆಯ ಚಿತಾಭಸ್ಮ ಇತ್ತಲ್ಲ, ಆ ಚಿತಾಭಸ್ಮವನ್ನು ಗಡಿಗೆಯಲ್ಲಿ ತೆಗೆದುಕೊಂಡ್ಬಂದಿದ್ದಾರೆ. ಯಾವ ಕಾರಣಕ್ಕಾಗಿ? ನಮ್ಮ ತಂದೆ ಕಂಡಂತಹ ಕನಸು ಇವತ್ತು ನಾವು ನನಸು ಮಾಡ್ತಾ ಇದ್ದೀವಿ. ನಮ್ಮ ತಂದೆಯ ಚಿತಾಭಸ್ಮವು ಕೂಡ ಇಲ್ಲಿ ಉಳಿಬಾರದು. ನೀವು ಜಸ್ಟ್ ಇಮ್ಯಾಜಿನ್ ಉತ್ತರ ಕೊರಿಯಾದ ಪರಿಸ್ಥಿತಿಯನ್ನು. ಒಂದು ಕುಟುಂಬ ತನ್ನ ಯಾವುದೇ ಪೀಳಿಗೆ ಅವರ ತಂದೆಯ ಚಿತಾಭಸ್ಮವು ಕೂಡ ಇಲ್ಲಿ ಉಳಿಬಾರದು ಅಂತ ಹೊರಗೆ ಬರುತ್ತೆ ಅಂತ ಹೇಳಿದಾದರೆ, ಅಲ್ಲಿರುವಂಥ ಕಠಿಣ ಕಾನೂನುಗಳನ್ನು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಆ ಚಿತಾಭಸ್ಮವನ್ನು ತೆಗೆದುಕೊಂಡ್ಬರ್ತಾರೆ. ನಿಮ್ಗೆ ನೆಕ್ಸ್ಟ್ ಬರ್ತೀನಿ ನಾನು. ದಕ್ಷಿಣ ಕೊರಿಯಾದಲ್ಲಿ ಈ ಪವಿತ್ರ ಚಿತಾಭಸ್ಮವನ್ನು ನೋಡಿದ ನಂತರವೇ ಇವರು ತಮ್ಮ ರಕ್ಷಣೆಗಾಗಿ ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಇಲ್ಲದೆ ಹೋಗಿದ್ರೆ ಬೇಹುಗಾರಿಕೆಗಾಗಿ ಉತ್ತರ ಕೊರಿಯಾ ಯಾರನ್ನೋ ಕಳಿಸಿದೆ ಅಂತ ದಕ್ಷಿಣ ಕೊರಿಯಾದ ಅಧಿಕಾರಿಗಳು ಮೊದಲು ಅದ್ರ ಬಗ್ಗೆ ಅನ್ಕೊಳ್ತಾರೆ. ಯಾರೋ ಬೇಹುಗಾರಿಕೆ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ ದೇಶಕ್ಕೆ ಅಂತ. ಆದರೆ ಯಾವಾಗ ಈ ಕುಟುಂಬದಲ್ಲಿ ಈ ಚಿತಾಭಸ್ಮ ಇತ್ತಲ್ಲ, ಇವರು ರಕ್ಷಣೆಗೆ ಬಂದಿದ್ದಾರೆ ಅಂತ. ನಾನು ಆವಾಗಲೇ ಹೇಳಿದೆ, ಮಕ್ಕಳ ಮೌನ, ಯಾವುದೇ ಕಾರಣಕ್ಕೂ ಸೌಂಡ್ ಆಗಬಾರ್ದು ಅಂತ ಅವರನ್ನು ಚೀಲದಲ್ಲಿ ಕುಂದಿರಿಸಿಕೊಂಡು ಇವರು ಬರ್ತಾರೆ. ಆದರೆ ಈ ಎಲ್ಲ ಕಠಿಣ ಸ್ಟೆಪ್ಸ್ಗಳನ್ನು ದಾಟಿ ಹೊಸ ಬದುಕನ್ನು ಕಂಡುಕೊಳ್ತಾರೆ ದಕ್ಷಿಣ ಕೊರಿಯಾದಲ್ಲಿ ಒಂದು ಹೊಸ ಬದುಕನ್ನು ಅವರು ಶುರು ಮಾಡ್ತಾರೆ. ಹೆಂಗೆ ಅಂತ ಹೇಳಿದರೆ, ಅಲ್ಲಿ ಕರಾವಳಿ ಪಡೆಯಿಂದ ಅವರಿಗೆ ರಕ್ಷಣೆ ಸಿಗುತ್ತೆ. ಮೊದಲ ಬಾರಿಗೆ ನಾವು ಸ್ವತಂತ್ರವನ್ನು ಪಡೆದುಕೊಂಡಿದ್ದೀವಿ ಎನ್ನುವಂಥ ಅನುಭವ ಬಂದುಬರುತ್ತೆ. ನಿಮಗೆ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಇಡೀ ದೇಶದಾದ್ಯಂತ ಸಂಭ್ರಮ ಹೆಂಗಿತ್ತಲ್ಲ, ಸ್ವತಂತ್ರ ಸಿಕ್ತು ಅಂತ, ಬ್ರಿಟಿಷರ ದಬ್ಬಾಳಿಕೆ ಮುಗಿದು ಹೋಗ್ಬಿಡ್ತು ಅಂತ. ಅದೇ ರೀತಿಯಾಗಿ ಉತ್ತರ ಕೊರಿಯಾದಲ್ಲಿ ಆ ಸರ್ವಾಧಿಕಾರಿಯ
ಒಟ್ಟಾರೆ ಬೆಳವಣಿಗೆಗಳಿಂದ ಇವರು ತತ್ತರಿಸಿ ಹೋಗ್ಬಿಟ್ಟಿದ್ರು. ಈ ಕಾರಣಕ್ಕಾಗಿ ಅವರು ಬಂದ ತಕ್ಷಣ ಏನಾಯಿತು, ಅವರಿಗೆ ಸ್ವಾಗತವನ್ನು ಕೋರಲಾಯಿತು. ಸ್ವಾಗತ ಕೋರಿದ ನಂತರ ಪ್ರಾಥಮಿಕವಾಗಿ ಅವರು ರಕ್ಷಣೆ ಮಾಡಿ ತಪಾಸಣೆ ಮಾಡಿದರು. ನೌಕಾಪಡೆ ಅವರನ್ನೆಲ್ಲ ಪರೀಕ್ಷೆ ಮಾಡಿತು. ಪರೀಕ್ಷೆಯ ನಂತರ ಅವರಿಗೆ ಚಿಕಿತ್ಸೆ, ಆಹಾರ, ಯಾಕಂದರೆ ಬೆಳಲಾಗ್ಬಿಟ್ಟಿದ್ರು, ಹೀಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಭದ್ರತಾ ವಿಚಾರಣೆಯನ್ನು ಮಾಡಿದರು. ಅದಾದ ನಂತರ ಅವರಿಗೆ ಎಲ್ಲವೂ ಕೂಡ ಆಯಿತು. ಇವರಿಗೆ ಸ್ವಾಗತ ಅಂತೂ ಸಿಕ್ತು, ಇದೀಗ ರಕ್ಷಣೆ ಆಗಿದ್ದಾರೆ. ಆದರೆ ಈ ಉತ್ತರ ಕೊರಿಯಾದಲ್ಲಿ ಆಡಳಿತ ಹೇಗೆ ಕರಾಳವಾಗಿದೆ ಅನ್ನೋದನ್ನು ನಾವು ನೋಡಬೇಕು. ಅತ್ಯಂತ ಕರಾಳ ಆಡಳಿತ ಇರುವಂಥ ದೇಶ ಇದು. ರಾಜಕೀಯ ಅಪರಾಧಕ್ಕೆ 3 ತಲೆಮಾರಿನ ಶಿಕ್ಷೆ. ಏನಿದು 3 ತಲೆಮಾರು? ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಲ್ಲಿಯ ಸರ್ಕಾರದ ವಿರುದ್ಧ ಮಾತನಾಡಿದರೆ ಆ ವ್ಯಕ್ತಿ ಮಾತ್ರವಲ್ಲ, ಆ ವ್ಯಕ್ತಿಯ ತಂದೆ, ಆ ವ್ಯಕ್ತಿಯ ಅಜ್ಜ ಬದುಕಿದ್ರೆ ಅಜ್ಜ, ಆತನ ಮುಂದಿನ ಪೀಳಿಗೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ಶಿಕ್ಷೆಯನ್ನು ಕೊಡಬಲ್ಲಂತಹ ದೇಶ ಉತ್ತರ ಕೊರಿಯಾ. ಈ ಕಾರಣಕ್ಕಾಗಿ ಇವರೇನು ಮಾಡ್ತಾರೆ, ನನ್ನ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಬದುಕಿದರೆ, ಒಂದು ವೇಳೆ ಒಬ್ಬ ವ್ಯಕ್ತಿ ಬೇರೆ ದೇಶಕ್ಕೆ ಪಲಾಯನ ಆದರೆ ಉಳಿದವರು ಶಿಕ್ಷೆ ಅನುಭವಿಸ್ತಾರೆ ಅಂತ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿ ಅವರು ಪ್ರಯತ್ನವನ್ನು ಪಡ್ತಾರೆ. ಅಲ್ಲೊಂದು ಕಿಯಾನ್ ಜೋಕ್ ಎನ್ನುವಂಥ ಒಂದು ನಿಯಮ ಇದೆ. ಏನು ಕಿಯಾನ್ ಜೋಕ್? ಅದೇ ರಾಜಕೀಯ ಅಪರಾಧ ಮಾಡಿದರೆ ಇಂಥದ್ದೊಂದು ಶಿಕ್ಷೆ ಕೊಡೋದು. ಇನ್ನೊಂದು, ಖೈದಿಗಳಿಗೆ ಆಹಾರವನ್ನು ಕೊಡ್ತಾರಲ್ಲ, ಅತ್ಯಂತ ಕೀಳು ಮಟ್ಟದ ಆಹಾರವನ್ನು ಕೊಡ್ತಾರೆ. ಅವರಿಗೆ ಊಟ ಮಾಡೋದಕ್ಕೆ ಯಾವುದೇ ತೆರನಾದಂತಹ ಅತ್ಯುತ್ತಮವಾದಂತಹ ಆಹಾರ ಸಿಗೋದಿಲ್ಲ. ಹೀಗಾಗಿ ಅವರು ಇಲಿ, ಹಾವು, ಅಲ್ಲಿರುವಂತಹ ಕ್ರಿಮಿಕೀಟಗಳು ಅವುಗಳನ್ನು ತಿಂದು ಕೈದಿಗಳು ಬದುಕ್ತಾರೆ. ಇದು ಉತ್ತರ ಕೊರಿಯಾದ ಘಟನೆ. ಒಂದು ಕುಟುಂಬ ಹೇಗೆ ದಕ್ಷಿಣ ಕೊರಿಯಾಕ್ಕೆ ಬಂದಿದ್ದು ಅಂತ. ಇನ್ನು 3ನೇ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಒಂದು ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಏನು ಸುದ್ದಿಗಳು? ಇಡೀ ವಿಶ್ವದ ಕಣ್ಣು ಇದೀಗ ಪಾಕಿಸ್ತಾನದ ಮೇಲೆ ಸಹಜವಾಗಿದೆ. ಬಿಕಾಸ್ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. ಮುನೀರ್ ಮತ್ತು ಶಹಬಾಜ್ ಶರೀಫ್ ಇವರ ನೇತೃತ್ವದಲ್ಲಿ ಆಗ್ತಾ ಇರುವಂಥ ಇರಾನ್ ಮತ್ತು ಅಮೆರಿಕಾದ ಮಾತುಕತೆಗಳು ಇದೀಗ ಒಂದು ಹಂತಕ್ಕೆ ಬಂದಿದೆ. ಯಾಕಂದರೆ ಇರಾನ್ ಕೆಲವೊಂದಿಷ್ಟು ಆರೋಪಗಳನ್ನು ಪಾಕಿಸ್ತಾನದ ಮೇಲೆ ಮಾಡಿತ್ತು. ಅಮೆರಿಕ ಪಾಕಿಸ್ತಾನದ ಮೇಲೂ ಕೂಡ ಒಂದು ಡಬಲ್ ಗೇಮ್ ಮಾಡ್ತಿದ್ದಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಇವೆಲ್ಲದರ ನಡುವೆ ಇದೀಗ ಶಾಂತಿ ಸ್ಥಾಪನೆಗೆ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸಿದೆ. ಇದರ ಪರಿಣಾಮವಾಗಿ ಇರಾನ್ನ ವಿದೇಶಾಂಗ ಸಚಿವ ಅರಗ್ಜಿ ನೇತೃತ್ವದ ನಿಯೋಗ ಭೇಟಿ ಕೊಟ್ಟಿದೆ ಇಸ್ಲಾಮಾಬಾದ್ಗೆ. ಈ ಹಿಂದೆಯೂ ಕೂಡ ಇರಾನ್ನ ಒಂದು ನಿಯೋಗ ಮೊದಲ ಸಭೆಗೆ ಭೇಟಿ ಕೊಟ್ಟಿತ್ತು. ಅವತ್ತು ಮಾತುಗಳು ಆಗಿರಲಿಲ್ಲ. ಇದೇ ಅರಗ್ಜಿ ಇದ್ದರು, ಅದಾದ ನಂತರ ಅಲ್ಲಿ ಸ್ಪೀಕರ್ ಎಲ್ಲ ಇದ್ದರು. ಆದರೆ ಮೊದಲ ಹಂತದಲ್ಲಿ ಅದಾಗಿರಲಿಲ್ಲ. 2ನೇ ಸಭೆಗೆ ನಾವು ಬರೋದಿಲ್ಲ ಅಂತ ಹೇಳಿದರು. ಇವರಿಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಮತ್ತು ಮುನೀರ್ ಎಲ್ಲ ಸ್ವಾಗತ ಕೊಟ್ಟಿದ್ದಾರೆ. ವಿದೇಶಾಂಗ ಸಚಿವ ಇಶಾಕ್ ದಾರ್ ಮತ್ತು ಸೇನಾ ಮುಖ್ಯಸ್ಥ ಮುನೀರ್ ಅವರೆಲ್ಲ ಬರೆದು ಮಾಡಿಕೊಂಡ್ರು. ನಿನ್ನೆ ಅವರು ಭೇಟಿ ಕೊಟ್ಟಿರೋದು. ನೇರ ಮಾತುಕತೆಯ ಮೊದಲು ಈ ಒಂದು ತಂತ್ರಕ್ಕೆ ಅವರು ಹೋಗಿದ್ದಾರೆ ಅಂತ ಪಾಕ್ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. ಅಮೆರಿಕದ ಪ್ರತಿನಿಧಿಗಳಾದಂಥ ಜೆರೆಡ್ ಕುಶ್ನರ್ ಮತ್ತು ಸ್ಟೀವ್ ಉಟ್ಕಾಪ್ ಅವರಿಗೂ ಕೂಡ ಅವರೇನೋ ಬಂದಿದ್ದಾರೆ ಅಂತ, ಬಟ್ ಅಮೆರಿಕಾದವರನ್ನು ನಾವು ಭೇಟಿ ಮಾಡಲ್ಲ ಅಂತ ಇದೀಗ ಅವರು ಹೇಳಿದ್ದಾರೆ. ನೇರ ಮಾತುಕತೆ ಅಂತ ನಾವು ಮಾಡೋದಿಲ್ಲ ಅಂತ. ನಾನು ನಿಮಗೆ ಮೊನ್ನೆ ಹೇಳಿದ್ದೆ, ನೇರವಾದಂಥ ಭೇಟಿ 43 ವರ್ಷಗಳ ಹಿಂದೆ ಅಮೆರಿಕ ಮತ್ತು ಇರಾನ್ ನಡುವೆ ಆಗಿತ್ತು. 1979ರಲ್ಲಿ ಆದಂಥ ಬೆಳವಣಿಗೆಗಳ ನಂತರ, ಅದಾದ ನಂತರ ಇರಾಕ್, ಇರಾನ್, ಅಮೆರಿಕ ನಡುವೆ ಯುದ್ಧ ಆದಂತಹ ಸಮಯದಲ್ಲೂ ಕೂಡ ಮಾತುಕತೆಗಳಾಗಿತ್ತು. ಇದೀಗ ಆ ಮಾತುಕತೆಯನ್ನು ಅವರು ತಿರಸ್ಕಾರ ಮಾಡ್ತಿದ್ದಾರೆ. 2ನೇದು, ಪ್ರಾದೇಶಿಕ ಶಾಂತಿಗಾಗಿ ಒಂದು ರಾಜತಾಂತ್ರಿಕ ಪ್ರಯತ್ನವನ್ನು ಪಡುತ್ತಿದ್ದಾರೆ. ಹೇಗೆ ಈ ಆಕ್ರಮಣಕಾರಿ ಧೋರಣೆ ಏನಿದೆ, ಈ ದಾಳಿ ಏನಿದೆ, ಅದನ್ನು ಬಂದ್ ಮಾಡಬೇಕು ಅಂತ ಮತ್ತು ಪ್ರಾದೇಶಿಕ ಸ್ಥಿರತೆಯನ್ನು ಕಾಪಾಡಬೇಕು ಅಂತ. ನೀವು ನೋಡಿ, ಇರಾನ್ ವಿರೋಧವನ್ನು ಕಟ್ಟಿಕೊಂಡಿರುವಂತಹ ದೇಶ ಅಮೆರಿಕ. ಆದರೆ ಅಮೆರಿಕಕ್ಕೆ ಮಿತ್ರ ದೇಶಗಳಾಗಿರೋದು ಇರಾನ್ನ ಸುತ್ತಮುತ್ತಲೂ ಇದೆ. ಹೀಗಾಗಿ ಪ್ರಾದೇಶಿಕ ಶಾಂತಿ ಬೇಕು ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಈ ಪಾಕ್ ಭೇಟಿಯ ನಂತರ ಅರಗ್ಜಿ ಮಸ್ಕತ್ ಮತ್ತು ಮಾಸ್ಕೋ ನಗರಗಳಿಗೂ ಕೂಡ ಅವರು ಭೇಟಿ ಕೊಡ್ತಾರೆ ಅಂತ. ಒಮನ್ನ ರಾಜಧಾನಿ ಮಸ್ಕತ್ಗೆ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿಯ ರಾಜರ ಜೊತೆಗೆ, ಅಲ್ಲಿಯ ಸುಲ್ತಾನರ ಜೊತೆಗೆ ಏನೋ ಮಾತುಕತೆಯನ್ನು ನಡೆಸ್ತಾರಂತೆ. ಬಿಕಾಸ್ ಈ ಒಮಾನ್ ಅನ್ನುವಂಥ ದೇಶ ಏನಿದೆ, ಪಶ್ಚಿಮ ದೇಶ ಮತ್ತು ಇರಾನ್ನ ನಡುವೆ ಮಾತುಕತೆಯನ್ನು ನಡೆಸೋದಕ್ಕೆ ಒಂದು ವಿಶ್ವಾಸಾರ್ಹ ದೇಶ ಅಂತ ಅವರು ಅಂದ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಭೇಟಿ ಕೊಡ್ತಾರಂತೆ. ಮತ್ತೊಂದು, ರಷ್ಯಾದ ರಾಜಧಾನಿ ಮಾಸ್ಕೋಕ್ಕೆ ಅವರು ಹೋಗ್ತಾರಂತೆ. ಬಿಕಾಸ್ ರಷ್ಯಾ ಈ ಯುದ್ಧದಲ್ಲಿ ಇರಾನ್ಗೆ ಸಪೋರ್ಟ್ ಮಾಡಿದ್ದನ್ನು ನೋಡಿದ್ದೀವಿ. ಈ ಎಲ್ಲ ಕಾರಣಗಳಿಗಾಗಿ ಇಲ್ಲೆಲ್ಲ ಭೇಟಿ ಕೊಡ್ತಿದ್ದಾರೆ. ಇವುಗಳಿಂದ ಒಂದು 3 ಸಂದೇಶಗಳನ್ನು ಕೊಡೋ ಪ್ರಯತ್ನವನ್ನು ಇರಾನ್ ಮಾಡ್ತಿದೆ ಅಂತ. ಒಂದು, ನಮ್ಮ ಜೊತೆಗೆ ಬೇರೆ ಬೇರೆ ದೇಶಗಳು ಕೂಡ ಇದೆ ಅನ್ನುವಂಥ ಒಂದು ಸಂದೇಶ. 2ನೇದ್ದು, ನೆರೆಹೊರೆ ದೇಶಗಳೊಂದಿಗೆ ಶಾಂತಿ ಮಾತುಕತೆಯನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡೋದು. ಇದು ರಾಜತಾಂತ್ರಿಕ ಯತ್ನ ಆಗ್ತಾ ಇರೋದು ಇರಾನ್ನ ಕಡೆಗೆ. ಇದರ ಜೊತೆಗೆ ಒಪ್ತಿಲ್ಲ ಇರಾನ್, ಬಿಡ್ತಿಲ್ಲ ಡೊನಾಲ್ಡ್ ಟ್ರಂಪ್ ಅಂತ. ಸಹಜವಾಗಿ
ಇರೇನಿಯಮನ್ನು 450 kg ಇರೇನಿಯಮನ್ನು ನಮಗೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಪರಮಾಣನ್ನು ಮುಂದಿನ 20 ವರ್ಷಗಳ ಕಾಲ ನೀವು ತಯಾರು ಮಾಡಬಾರ್ದು ಅನ್ನೋದು ಅವ್ರದ್ದು. ಆದರೆ ನಾವು 5 ವರ್ಷಕ್ಕೇನೋ ಓಕೆ ಅಂತೀವಿ ಅಂತ ಇರಾನ್ನವರು ಹೇಳ್ತಿದ್ದಾರೆ ಅಂತ ಸುದ್ದಿ. ಈ ವಿಚಾರದಲ್ಲಿ ಅವರಿಗೆ ಇವರಿಗೆ ಭಿನ್ನಾಭಿಪ್ರಾಯಗಳಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರು ಒಪ್ಕೊಳ್ತಾ ಇಲ್ಲ. ಮತ್ತೊಂದು, ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಹಡಗುಗಳ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಸ್ವತಃ ಇರಾನ್ ಇವತ್ತೇನು ಹೇಳ್ತಾ ಇದೆ, ನೀವೇ ನೌಕಾ ದಿಗ್ಬಂಧನವನ್ನು ಹಾರ್ಮುಜ್ನಲ್ಲಿ ಹಾಕಿದಿರಿ, ಆ ನೌಕಾ ದಿಗ್ಬಂಧನವನ್ನು ತೆರವುಗೊಳಿಸಿ ಇರಾನ್ಗೆ ಬರುವಂತಹ ಹಡಗುಗಳು ಮತ್ತು ಇರಾನ್ ಬಂದರ್ನಿಂದ ಬೇರೆ ದೇಶಗಳಿಗೆ ಹೋಗುವಂತಹ ಹಡಗುಗಳಿಗೆ ಮುಕ್ತ ಅವಕಾಶವನ್ನು ಅವ್ರು ಕೊಡಬೇಕು ಅಂತ ಇದಕ್ಕೆ ಅವರು ಒಪ್ತಾ ಇಲ್ಲ. ಇದರ ಜೊತೆಗೆ ಈ ಪರಮಾಣು ಮತ್ತು ಹಾರ್ಮುಜ್ ವಿಚಾರದಲ್ಲಿ ಮಾತ್ರ ಇರಾನ್ ಸಡಿಲಿಕೆ ಆಗುವಂತಹ ಸಾಧ್ಯತೆಗಳಾಗ್ತಾ ಇಲ್ಲ. ಇವೆಲ್ಲದರ ನಡುವೆ ಇರಾನ್ಗೆ ಪಾಕ್ ನಂಬಿಕೆ ದ್ರೋಹ ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಮನೆಯೂ ಕೂಡ ನಾವು ಮಾತನಾಡಿದ್ದೀವಿ. ಡಬಲ್ ಕೆಲಸ ಮಾಡ್ತಿದೆ ಪಾಕಿಸ್ತಾನ ಅಂತ. ಯಾಕಂದರೆ ಅವ್ರಿಗೆ ನಿಷ್ಠೆಯಾಗಿ ಮುನೀರ್ ಮತ್ತು ಶಹಬಾಜ್ ಶರೀಫ್ ಕೆಲಸ ಮಾಡ್ತಿದ್ದಾರೆ ಅಂತ ಒನ್ಸ್ ಅಗೇನ್ ಅಂಥದ್ದೇ ಬೆಳವಣಿಗೆಗಳು. ಪಾಕಿಸ್ತಾನವನ್ನು ಕೇವಲ ಮಧ್ಯವರ್ತಿಯಾಗಿ ನೋಡೋದಕ್ಕೆ ಇರಾನ್ ನಿರಾಕರಣೆ ಮಾಡ್ತಾ ಇದೆ. ಇದರ ಜೊತೆಗೆ ಡಬಲ್ ಏಜೆಂಟ್ ಆರೋಪ ಅದನ್ನು ಅಮೆರಿಕಾದವರು ಮಾಡ್ತಿದ್ದಾರೆ, ಇರಾನ್ ಅವರು ಮಾಡ್ತಿದ್ದಾರೆ. ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ. ಯಾಕಂದರೆ ಇರಾನ್ ಅಧಿಕಾರಿಗಳ ಜೊತೆಗೆ ಮುನೀರ್ ಸಂಬಂಧವನ್ನು ಹೊಂದಿದ್ರು ಎನ್ನುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಇದರ ಜೊತೆಗೆ ಪಾಕ್ ಸೇನಾ ಮುಖ್ಯಸ್ಥ US ಏಜೆಂಟ್ ಆಗಿ, ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ಅವರು ಇರುವಂತಹ ಸ್ನೇಹ ಸಂಬಂಧ, ಡೊನಾಲ್ಡ್ ಟ್ರಂಪ್ ಅವರ ವೈಯಕ್ತಿಕ ಕಂಪನಿಗಳು ಪಾಕಿಸ್ತಾನದ ದಕ್ಷಿಣ ಭಾಗದಲ್ಲಿ ಸೇರಿದಂತೆ ಅಲ್ಲಿಯ ಕರೆನ್ಸಿ ವಿಚಾರದಲ್ಲಿ ಅವರು ಮಾಡ್ತಾ ಇರುವಂಥ ಅವಕಾಶಗಳು, ಅಲ್ಲಿ ಆಗ್ತಾ ಇರುವಂಥ ಹೂಡಿಕೆ, ಅವರ ಕುಟುಂಬ ಅಲ್ಲಿ ಹೊಂದಿರುವಂಥ ಸಂಬಂಧಗಳು, ಈ ಎಲ್ಲ ಕಾರಣಕ್ಕಾಗಿ ಇಂಥದ್ದೊಂದು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ. ಇದರ ಜೊತೆಗೆ ಪಾಕ್ನಲ್ಲಿ ಅಘೋಷಿತ ಲಾಕ್ಡೌನ್ ಮಾತ್ರ ಸದ್ಯಕ್ಕೆ ಮುಂದುವರೆದಿದೆ. ಬಿಕಾಸ್ ಇಸ್ಲಾಮಾಬಾದ್ನಲ್ಲಿ ಅನೇಕ ಗಣ್ಯರು ಬರ್ತಾರೆ, ಕಮಿಟಿಗಳು ಬರುತ್ತೆ. ಈ ಕಾರಣಕ್ಕಾಗಿ ಅವರೆಲ್ಲ ಲಾಕ್ಡೌನನ್ನು ಮಾಡಿದರು. ನೀವು ಮೊದಲ ಈ ಮಾತುಕತೆಗೆ ಸಂದರ್ಭದಲ್ಲಿ ಈಗ 10 ದಿನಗಳಿಂದ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ಅಂತೆ. ಇಸ್ಲಾಮಾಬಾದ್ನಲ್ಲಿ ಸಾರಿಗೆ ಸ್ಥಗಿತ ಆಗಿದೆ, ಮಾರುಕಟ್ಟೆಗಳು ಬಂದಾಗಿದೆ. ಇದರ ಜೊತೆಗೆ ಅಲ್ಲಿ ರೆಡ್ ಝೋನ್ಗಳನ್ನು ಅಳವಡಿಸಲಾಗಿದೆ, ಸಾರ್ವಜನಿಕ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ, ಸಂಪರ್ಕ ರಸ್ತೆಗಳು, ಹೆದ್ದಾರಿಗಳು ಎಲ್ಲವನ್ನು ಕೂಡ ಬಂದ್ ಮಾಡಿಕೊಂಡಿದ್ದಾರೆ. ಅಗತ್ಯ ವಸ್ತುಗಳ ವ್ಯತ್ಯಯವು ಕೂಡ ಅಲ್ಲಿಯ ಸಾರ್ವಜನಿಕರಿಗೆ ಉಂಟಾಗಿರೋದು. ಹೀಗಾಗಿ ನಗರ ಸೇನೆ, ಅದಾದ ನಂತರ ಅರೆ ಸೇನಾ ಪಡೆಗಳನ್ನು ಕೂಡ ಅಲ್ಲಿ ಇರಿಸಲಾಗಿದೆ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಸಾರ್ವಜನಿಕರ ಸಂಕಷ್ಟ ಮತ್ತು ಆಕ್ರೋಶ ಇದೆ. ಏನು ಸಂಕಷ್ಟ? ಬಡತನದ ಮೇಲೆ ಪ್ರಭಾವ. ಮೊದಲೇ ನಾನು ಆವಾಗಲೇ ಹೇಳಿದ್ದೀನಿ, 1958ರಿಂದ ಪಾಕಿಸ್ತಾನ ಇಲ್ಲಿಯ ತನಕ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕಡೆ 20 ಬಾರಿ ಸಾಲ ಎತ್ತಿದೆ. ಏನಂತ? ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನ ಕೊಡುವಂತಹ ಕಾರಣ ಏನು ಅಂತ ಹೇಳಿದ್ರೆ, IMF ಮುಂದೆ ನಾವು ನಮ್ಮ ದೇಶದ ಆರ್ಥಿಕತೆಯನ್ನು ಸುಧಾರಿಸುವ ಕಾರಣಕ್ಕಾಗಿ IMFನಿಂದ ಸಾಲ ಪಡೆದುಕೊಳ್ತಾ ಇದ್ದೀವಿ ಅಂತ. ಇವತ್ತು ಪಾಕಿಸ್ತಾನದ GDP ಆಗಿರ್ಬೋದು, ಪಾಕಿಸ್ತಾನದ FDI ಆಗಿರ್ಬೋದು, ಪಾಕಿಸ್ತಾನದ ಒಟ್ಟಾರೆ ಬೆಳವಣಿಗೆ ಆಗಿರ್ಬೋದು, ಅಲ್ಲಿರುವಂತಹ ನಿರುದ್ಯೋಗದ ಪ್ರಮಾಣ ಆಗಿರ್ಬೋದು, ಅಲ್ಲಿರುವಂತಹ ಕೈಗಾರಿಕೆಗಳು ಎಲ್ಲವೂ ಕೂಡ ಕುಸಿತ ಆಗಿಬಿಟ್ಟಿದೆ. ಹೀಗಾಗಿ ಈ ಎಲ್ಲ ನಿಷೇಧಾಜ್ಞೆ, ಈ ಎಲ್ಲ ಲಾಕ್ಡೌನ್ನಿಂದ ಒನ್ಸ್ ಅಗೇನ್ ಇವತ್ತು ಪಾಕಿಸ್ತಾನ ಜರ್ಜರಿತವಾಗಿ ಹೋಗಿದೆ ಆರ್ಥಿಕ ದೃಷ್ಟಿಯಿಂದ. ಇದು ಇವತ್ತಿನ ಜೀ ಕನ್ನಡ ನ್ಯೂಸ್ DNEಯ 3 ಪ್ರಮುಖ ಸುದ್ದಿಗಳು. ಇಂಥದ್ದೇ ಸುದ್ದಿಗಳನ್ನು ರಾತ್ರಿ 8:55 ನೀವು ಜೀ ಹಿಂದಿಯಲ್ಲೂ ಕೂಡ ವೀಕ್ಷಿಸಬಹುದು. ಇದರೊಂದಿಗೆ ಇವತ್ತಿನ ಈ ಕ್ಷಣದ ಸುದ್ದಿಗಳನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.